ನೀವು ಯೂಟ್ಯೂಬ್ ಅಲ್ಲಿ ಯಾವುದೇ ಒಂದು ವಿಡಿಯೋನ ಮಾಡಿದ್ರೆ ನಿಮಗೆ ಥಂಬ್ನೈಲ್ ಅನ್ನ ಮಾಡೋದಂತೂ ತುಂಬಾ ಕಷ್ಟ ಆಗೋಗುತ್ತೆ. ಸೊ ಎಸ್ಪೆಷಲಿ ಯಾರೆಲ್ಲ ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರ, ಸೊ ನಿಮ್ಗೆ ಯಾವ ತರ ಡಿಸೈನ್ ಮಾಡಬೇಕು ಮತ್ತೆ ಥಂಬ್ನೈಲ್ ಅನ್ನ ಯಾವ ತರ ಅಪ್ಲೋಡ್ ಮಾಡಬೇಕು, ಸೊ ಹೈ CTR ಥಂಬ್ನೈಲ್ ಅನ್ನ ಯಾವ ತರ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ನೀವು ಜಸ್ಟ್ ಒಂದೇ ಮಿನಿಟ್ ಅಲ್ಲಿ ನಿಮ್ಮ ಒಂದು ಥಂಬ್ನೈಲ್ ಅನ್ನ ರೆಡಿ ಮಾಡ್ಕೋಬಹುದು. ಒಂದು AI ಟೂಲ್ ಅನ್ನ ಯೂಸ್ ಮಾಡ್ಕೊಂಡು ಯಾವ್ದು ಅಂತ ತಿಳಿಸ್ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವು ಏನಾದ್ರು ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಟೆಕ್ ಅಪ್ಡೇಟ್ಸ್ ಈ ಒಂದು ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಮೊದಲೇದಾಗಿ ನೀವು ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ಎಲ್ಲರೂ ಕೂಡ ChatGPT ನ ಡೌನ್ಲೋಡ್ ಮಾಡ್ಕೊಂಡಿದ್ರ ಅಂತ ಅನ್ಕೋತೀನಿ. ಸೊ ಇಂದು ChatGPT ನ ಓಪನ್ ಮಾಡ್ಕೊಂಡು ನೀವು ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಕೊಡಬೇಕಾಗುತ್ತೆ. ಕನ್ನಡದಲ್ಲಿ ಆಗ್ಬೋದು ಅಥವಾ ಇಂಗ್ಲಿಷ್ ಅಲ್ಲಿ ಆಗ್ಬೋದು, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕಂಫರ್ಟಬಲ್ ಇದ್ದೀರಾ ಸೊ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ನೀವು ಇಲ್ಲಿ ಹೇಳ್ಬೋದು. ನಾನು ಒಂದು ವಿಡಿಯೋನ ಕ್ರಿಯೇಟ್ ಸೊ ನಾನು ಇಲ್ಲಿ ಜಸ್ಟ್ ಹೇಳ್ತೀನಿ ನಿಮ್ಗೆ, ಆ ತರಾನೇ ನೀವು ಪ್ರಾಂಪ್ಟ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಸೊ ನಾನು ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಯೂಟ್ಯೂಬ್ ಚಾನಲ್ ನ ಯಾವ ತರ ಕ್ರಿಯೇಟ್ ಮಾಡೋದಂತ. ಸೊ ಈ ಒಂದು ವಿಡಿಯೋಗೆ ನನಗೆ ಒಂದು ಥಂಬ್ನೈಲ್ ಪ್ರಾಂಪ್ಟ್ ಬೇಕಾಗಿದೆ 16:9 ರೇಷಿಯೋ. ಸೊ ಈ ರೇಷಿಯೋನ ನೀವು ಮೆನ್ಷನ್ ಮಾಡ್ಲೇಬೇಕಾಗುತ್ತೆ. ಅಂಡ್ ನಮ್ಗೆ ಟೈಟಲ್ ಕನ್ನಡದಲ್ಲಿ ಬೇಕು. ಆ ಟೈಟಲ್ ಅನ್ನು ತುಂಬಾ ಚೆನ್ನಾಗಿರ್ಬೇಕು, ಮತ್ತೆ ನಾನು ನನ್ನ ಫೋಟೋನ ಕೂಡ ಆಡ್ ಮಾಡ್ತೀನಿ ಇದಕ್ಕೆ ಅಂತ ಹೇಳಿ ನೀವು ಈ ತರ ಒಂದು ಪ್ರಾಂಪ್ಟ್ ಅನ್ನ ಕೊಟ್ರೆ, ಸೊ ನಿಮ್ಮ ವಿಡಿಯೋ ಯಾವ್ದರ ರಿಲೇಟೆಡ್ ಇದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಆಲ್ರೆಡಿ ಹೇಳಿರೋದ್ರಿಂದ ಯೂಟ್ಯೂಬ್ ಚಾನಲ್ ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಹೇಳಿದಿರೋದ್ರಿಂದ ಅದಕ್ಕೆ ಅರ್ಥ ಆಗುತ್ತೆ. ಸೊ ಜಸ್ಟ್ ಅದನ್ನ ಸೊ ನೀವು ಏನ್ ಎಲ್ಲ ಬರ್ದಿರ್ತೀರಾ ಅದನ್ನ ಸೆಂಡ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಒಂದು ಪ್ರಾಂಪ್ಟ್ ಅನ್ನ ಬರ್ಕೊಡುತ್ತೆ. ಆ ಪ್ರಾಂಪ್ಟ್ ಅನ್ನ ನೀವು ಕಾಪಿ ಮಾಡ್ಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ಸೊ ಜೆಮಿನಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ರಾ ಅಂತ ಅನ್ಕೋತೀನಿ. ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕ್ರಿಯೇಟ್ ಇಮೇಜ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಸೊ ನೀವು ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವ್ದು ಫೋಟೋ ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದು. ಸೊ ಬಟ್ ಕ್ಲೀನ್ ಅಲ್ಲಿ ಸೊ ನಿಮ್ಮ ಒಂದು ಫೇಸ್ ಕ್ಲಿಯರ್ ಆಗಿರ್ಬೇಕು ಅಂತ ಒಂದು ಫೋಟೋನ ಸೆಲೆಕ್ಟ್ ಮಾಡಿ. ಇಲ್ಲಾಂದ್ರೆ ಕೆಲವೊಬ್ರು ಫೇಸ್ ಕ್ಯಾಮ್ ವಿಡಿಯೋನ ಮಾಡ್ತೀರಾ ಅಂದ್ರೆ ಸೊ ನೀವು ಹಂಗೆ ಬಿಡ್ಬೋದು. ಸೊ ಫೋಟೋನ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಕಾಪಿ ಮಾಡ್ಕೊಂಡಿರೋಂಥ ಪ್ರಾಂಪ್ಟ್ ಅನ್ನ ಇಲ್ಲಿ ಪೇಸ್ಟ್ ಮಾಡಿ ಸೊ ಸೆಂಡ್ ಬಟನ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸೊ ವಿತಿನ್ 1 ಮಿನಿಟ್ ಅಲ್ಲಿ ನಿಮ್ಗೆ ಒಂದು ಥಂಬ್ನೈಲ್ ಅನ್ನ ಇದು ಜನರೇಟ್ ಮಾಡ್ಕೊಡುತ್ತೆ. ಸೊ ನೋಡ್ಬೋದು ನಿಮ್ಗೆ ಇಲ್ಲಿ ಎಷ್ಟು ಚೆನ್ನಾಗಿರುವಂತ ಒಂದು ಥಂಬ್ನೈಲ್ ಅನ್ನ ಮಾಡ್ಕೊಟ್ಟಿದೆ. ಬಟ್ ನಿಮ್ಗೆ ಇದನ್ನ ನೀವು ಜಸ್ಟ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಬಟ್ ನಿಮ್ಗೆ ಇಲ್ಲಿ ನೋಡ್ಬೋದು ಒಂದು ಜೆಮಿನಿ ಒಂದು ಸಿಂಬಲ್ ಬಂದಿದೆ ಅಲ್ವಾ. ಈ ಜೆಮಿನಿ ಸಿಂಬಲ್ ಅನ್ನ ನೀವು ಯಾವ ತರ ತೆಗೆಯೋದು ಅಂತ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ನಾನು ನಿಮ್ಗೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿಕ್ಸ್ಆರ್ಟ್ ನ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದು ಮೋಡ್ APK ಆಗಿರೋದ್ರಿಂದ ನಾನು ನಿಮ್ಗೆ ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ. ಸೊ ನಿಮ್ಗೂ ಬೇಕಂದ್ರೆ ಡೌನ್ಲೋಡ್ ಮಾಡ್ಕೋಬಹುದು, ಬೇಡ ಅಂದ್ರೆ ಬಿಡ್ಬೋದು. ನಾನಿಲ್ಲಿ ಇದನ್ನ ವಾಟರ್ ಮಾರ್ಕ್ ತೆಗೆಯೋದಕ್ಕೋಸ್ಕರ ಈ ವಿಡಿಯೋನ ಹೇಳ್ತಾ ಇದ್ದೀನಿ. ಸೊ ಜಸ್ಟ್ ನಿಮ್ ಮೊಬೈಲ್ ಅಲ್ಲಿ ಅದನ್ನ ಡೌನ್ ಮಾಡ್ಕೊಂಡು ಸೊ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಇಲ್ಲಿ ರಿಮೂವ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಎಲ್ಲಿ ವಾಟರ್ ಮಾರ್ಕ್ ಇದೆ ಅಲ್ವಾ ಜೆಮಿನಿದು, ಆ ವಾಟರ್ ಮಾರ್ಕ್ ಅನ್ನ ಸೆಲೆಕ್ಟ್ ಮಾಡಿ ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ರಿಮೂವ್ ಆದ್ಮೇಲೆ ಸೊ ನಿಮ್ಗೆ ನೋಡ್ಬೋದು ಅಲ್ಲಿ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ರಿಮೂವ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ಅಲ್ಲಿ ಏನಾದ್ರೂ ವರ್ಡ್ಸ್ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಕರೆಕ್ಟ್ ಆಗಿ ಇರುವಂತ ವಾಟರ್ ಮಾರ್ಕ್ ಅನ್ನ ಸೆಲೆಕ್ಟ್ ಮಾಡಿ ರಿಮೂವ್ ಮಾಡಿ. ನೆಕ್ಸ್ಟ್ ರೀಟಚ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಆಟೋಮೆಟಿಕ್ ಆಗಿರುವಂತ ಹೈ CTR ಕ್ವಾಲಿಟಿಲಿ ನಿಮ್ಗೆ ಥಂಬ್ನೈಲ್ ಅನ್ನ ರೆಡಿ ಆಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ಗೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ನೀವು ನಿಮ್ಮ ಒಂದು ಒಂದೇ ಮಿನಿಟ್ ಅಲ್ಲಿ ನೀವು ಮಾಡಬಹುದಾಗಿರುವಂತ ಒಂದು ಥಂಬ್ನೈಲ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಒಂದು ವಿಡಿಯೋ ಇಷ್ಟ ಆಯ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಸೊ ನೀವು ಯೂಟ್ಯೂಬರ್ಸ್ ಯಾರೆಲ್ಲ ಇವಾಗ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇದೇ ತರದ ಟೆಕ್ ಅಪ್ಡೇಟ್ಸ್ ಗಾಗಿ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.